ಪಾದಯಾತ್ರೆ ಮಾಡ್ಕೊಳ್ಳಿರಿ, ಯಾರು ಬೇಡ ಅಂತ ಹೇಳಿದವರು, ಪಾಪ ಯಾರು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವು ಪಾದಯಾತ್ರೆ ಮಾಡಿದ್ದು ಒಳ್ಳೆ ವಿಚಾರಕ್ಕೆ. ನಾವು ಬೆಂಗಳೂರಿಂದ ಬಳ್ಳಾರಿಗೆ ಹೋಗಿದ್ವಲ್ಲ ಪಾದಯಾತ್ರೆ ಮಾಡಿಕೊಂಡು, ಒಳ್ಳೆ ವಿಚಾರಕ್ಕೆ ಮಾಡಿದ್ವಿ ರೀ. ಈಗೇನಾದ್ರು ಪಾದಯಾತ್ರೆ ಮಾಡ್ತಾರಂತ ಮಾಡಲಿ ಬಿಡಿ, ಪಾಪ ಮಾಡ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳ್ತೀವಿ ಅವ್ರಿಗೆ ಅಂಥೇಳಿ ಮಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಅವಾಗ ವರದಿ ಕೊಟ್ಟಿದ್ದರು. ಬಳ್ಳಾರಿನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ತಿದ್ದಾರೆ ಅಂತ ವರದಿ ಇತ್ತು, ಅಕ್ರಮ ಮೈನಿಂಗ್ ಮಾಡ್ತಾ ಇದ್ದಾರೆ ಅಂತ ವರದಿ ಇತ್ತು. ನಾನು ಅದನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದಾಗ ರೆಡ್ಡಿ ಬ್ರದರ್ಸ್ ಯಡಿಯೂರಪ್ಪ ನನ್ನ ಮೈ ಮೇಲೆ ಬಿದ್ದುಬಿಟ್ರು. ಅವಾಗ ಅದಕ್ಕೋಸ್ಕರ ನಾನು ಅವಾಗ ಮುಂದೆ ಬರ್ತೀನಿ ಬಳ್ಳಾರಿಗೆ, ಅದೇನು ಮಾಡ್ತಿರೋ ಮಾಡಿ ಅಂತ ಸವಾಲು ಹಾಕಿ ನಾನು ತೊಡೆ ತಟ್ಟಿ ನುಗ್ಗಿದ್ದೆ. ಅವಾಗ ಇವರು ಏನಕ್ಕೆ ರೀ ಪಾದಯಾತ್ರೆ ಮಾಡ್ತಿದ್ದಾರೆ? ಈಗ ಇವ್ರ ಉದ್ದೇಶ ಏನಂತೆ? ಬಳ್ಳಾರಿ ಮೈನಿಂಗ್, ಅಕ್ರಮ ಗಣಿಗಾರಿಕೆ, ಲೂಟಿ ಇವುಗಳ ವಿರುದ್ಧ ನಾವು ಪಾದಯಾತ್ರೆ ಮಾಡಿದ್ರೆ ಇವ್ರ ಉದ್ದೇಶ ಏನು? ಬ್ಯಾನರ್ ಹಾಕಿದ್ದನ್ನು ತೆಗೆದಿದ್ದಕ್ಕೇ ಪ್ರಚೋದನೆ ಆಗಿರೋದಿಲ್ಲಿ. ಬ್ಯಾನರ್ ತೆಗೆಯದೇ ಇದ್ದಿದ್ದರೆ ಪ್ರಚೋದನೆ ಇಲ್ಲರಿ ಆಗ್ತಾಯಿತ್ತು ಈ ಕೇಸ್ಗೆ. ಪ್ರತಿಮೆ ಉದ್ಘಾಟನೆ, ಬ್ಯಾನರ್ ತೆಗೆಯೋ ಅವಶ್ಯಕತೆ ಏನಿತ್ತು? ಅಸೂಯೆಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ CM ಹೇಳಿದ್ದಾರೆ. ಮಾಡಲಿ, ಬೇಡ. ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ. ಲೋಕಾಯುಕ್ತ ಅವತ್ತು ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿದ್ರು. ಏನು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ರೆಡ್ಡಿ ಬ್ರದರ್ಸ್, ಮತ್ತೆ ಇಲ್ಲೀಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ರು. ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ದರು, ಯಡಿಯೂರಪ್ಪ ಮೈ ಮೇಲೆ ಬಿದ್ದರು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು. ಇವ್ರು ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ? ಏನು ಘಟನೆ ನಡೆದಿದೆ? ಬಾವುಟ ಬ್ಯಾನರ್ ತೆಗೆದಾಕ್ದವ್ರು ಯಾರು? ಬ್ಯಾನರ್ ತೆಗೆದಾಕ್ದವ್ರು ಯಾರ್ರಿ? ಅದೇ ಪ್ರಚೋದನೆ ಆದದಲ್ವಾ? ಬ್ಯಾನರ್ ತೆಗೆದೇ ಹೋಗಿದ್ರೆ ಪ್ರಚೋದನೆ ಎಲ್ಲಾಯ್ತಿತ್ತು? ಬ್ಯಾನರ್ ಹಾಕಿದ್ದೇನು? ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಉದ್ಘಾಟನೆ ಮಾಡಲಿಕ್ಕೆ ಅದನ್ನು ತೆಗಿಬೇಕಾದಂತ ಅಗತ್ಯ ಏನಿತ್ತು? ಕಾಯ್ತಾ ಇದ್ದಾರೆ ಬಿಜೆಪಿಯವರು. ಅವರು ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದ್ದಾರೆ, ಅವ್ರ ಹೆಂಡತಿ ಸೋತಿದ್ದಾರೆ. ಇಳಿಸ್ಕೊಳ್ಳೋಕ್ಕೆ ಸಿದ್ದು ಇದ್ದಾರೆ. ಸಿದ್ದು, ಈಗ ಒಬ್ಬರು ಪ್ರತಿಭಟನೆ ಮಾಡಬೇಕು ಬಳ್ಳಾರಿಯಲ್ಲಿ ಅಂತ, ಒಬ್ಬರು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಕನ್ಫ್ಯೂಷನ್ ಯಾಕೆ? ಇದು ಈ ಒಂದು ಕೇಸ್ ಇತ್ಯರ್ಥ ಆಗಬೇಕು, ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶ ಮಾತ್ರ ಇದೆಯಾ? ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಪ್ಲಾನ್ ಕೂಡ ನಡೀತಾ ಇದೆಯಾ ಇಲ್ಲಿ ಅಂತ? ಖಂಡಿತವಾಗ್ಲೂ ರಮಾಕಾಂತ್, ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂಥ ಗಲಾಟೆ ಈಗ ರಾಜ್ಯ ಮಟ್ಟದವರೆಗೂ ಕೂಡ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಜೊತೆಗೆ ಈಗ ಯಾವ ರೀತಿ ಭಿನ್ನಾಭಿಪ್ರಾಯ ಹೊರಗಡೆ ಬರ್ತಾ ಇದೆ ಅಂದರೆ, ಸಾಕಷ್ಟು ಬಾರಿ ಜನಾರ್ದನ್ ರೆಡ್ಡಿ ರಾಮುಲವರ ಮುನಿಸು ಹಾಗೆ ಇರ್ತಾ ಇತ್ತು. ಈ ಗಲಾಟೆಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಒಂದಾಗಿದ್ವಿ ಅನ್ನೋಂಥ ಸಂದೇಶವನ್ನು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಸಹ ಕೊಟ್ಟಿದ್ರು. ಈಗ ಮತ್ತೆ ಅವರ ಮುನಿಸು ಹಾಗೆ ಇದೆಯೇ ಅನ್ನೋದಕ್ಕೆ ಇದೊಂದು ಕಾರಣನ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊಟ್ಟ ಮೊದಲಿಗೆ ಜನಾರ್ದನ್ ರೆಡ್ಡಿ ಏನು ಹೇಳ್ತಾರೆ ಅಂದರೆ, 17ನೇ ತಾರೀಕಿಗೆ ಬಳ್ಳಾರಿಯಲ್ಲೊಂದು ಬೃಹತ್ ಆದಂಥ ಒಂದು ಪ್ರತಿಭಟನೆ ಮಾಡೋಣ ಅನ್ನುವಂಥದ್ದನ್ನು ಸುದ್ದಿಗೋಷ್ಠಿ ಮುಖಾಂತರ ಹೇಳಲಾಗುತ್ತೆ. ಆದರೆ ಶ್ರೀರಾಮುಲು ಅವರ ಹೇಳಿಕೆಯನ್ನು ಕೊಟ್ಟಿರೋದೇನೆಂದರೆ, ನಾವು ಇಲ್ಲಿಂದನೇ ಪಾದಯಾತ್ರೆ ಮಾಡಬೇಕು, ಈ ಪಾದಯಾತ್ರೆಯಿಂದ ನಮಗೆ ಸಾಕಷ್ಟು ಮೈಲೇಜ್ ಸಿಗುತ್ತೆ ಅನ್ನುವಂಥದ್ದು ಶ್ರೀರಾಮುಲು ಅವ್ರಿಗೂ ಕೂಡ ಇದೆ. ಯಾಕಂದರೆ ಕಳೆದ ಹಿಂದೆ ಕೂಡ CM ಸಿದ್ದರಾಮಯ್ಯ ಅವರು ಸಹ ಇದಕ್ಕೆ ಪಾದಯಾತ್ರೆ ಮೂಲಕ ಬಂದಿದ್ರು, ಬೆಂಗಳೂರಿಂದ ಬಳ್ಳಾರಿಗೆ ಬಂದಿದ್ರು, ಅಲ್ಲಿ ಕೂಡ ವಾಗ್ವಾದನ ಮಾಡಿ ಹೋಗಿದ್ರಲ್ಲ. ಅದೇ ರೀತಿಯಾಗಿ ನಾವು ಈಗ CM ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ, ನಾವು ಸಹ ಬಳ್ಳಾರಿಂದನೇ ಪಾದಯಾತ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಶ್ರೀರಾಮುಲು ಅವರ ನಡೆಯಾಗಿದೆ. ಆದರೆ ಜನಾರ್ದನ್ ರೆಡ್ಡಿ ಹೇಳೋದೇನೆಂದರೆ, ಇಲ್ಲಿ ಬಿಜೆಪಿಯನ್ನು ತೆಕ್ಕೆಗೆ ತೆಗೆದುಕೊಳ್ಬೇಕಾಗಿದೆ, ಇಲ್ಲಿ ಬಿಜೆಪಿ ಮತ್ತೆ ಮುನ್ನೆಲೆಗೆ ಬರಬೇಕು, 2028ರಲ್ಲಿ ನಾವೇ ಅಧಿಕಾರಕ್ಕೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಈ ಗಲಾಟೆಯನ್ನು ಇಟ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಸಹ 17ನೇ ತಾರೀಕಿಗೆ ಬೃಹತ್ ಆದಂಥ ಒಂದು ಪ್ರತಿಭಟನೆ ಮಾಡಿ ರಾಜ್ಯದ ಹಿರಿಯ ನಾಯಕರಾಗಿರುವಂಥ, ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಆಗಿರ್ಬೋದು, BY ವಿಜೇಂದ್ರ ಅವರಾಗಿರ್ಬೋದು, ಇವರಿಬ್ಬರನ್ನ ಇಲ್ಲಿ ಕರೆತಂದು ಒಂದು ಸ್ಟ್ರಾಟಜಿ ಮಾಡಬೇಕು, ಈ ಗಲಾಟೆಗೆ ಸಂಬಂಧಪಟ್ಟಂತೆ ಮತ್ತು ಬಿಜೆಪಿಯಲ್ಲಿ ಅಸ್ತಿತ್ವ ಇದೆ ಅನ್ನುವ ನಿಟ್ಟಿನಲ್ಲಿ ಇಟ್ಕೊಂಡು ಸ್ಟ್ರಾಟಜಿಗೆ ಕೂಡ ಮುಂದಾಗಿದ್ದರು. ಆದರೆ ರಾಮುಲು ಅವರದು ಇದನ್ನ ಒಂದೇ ದಿನಕ್ಕೆ ಮುಗಿಸೋ ಹಾಗಿಲ್ಲ. ಅಂದರೆ ಇಲ್ಲಿಂದ ಪಾದಯಾತ್ರೆ ಮಾಡಿದ್ರೆ ಸುಮಾರು 10ರಿಂದ 15 ದಿನ ಆಗುತ್ತೆ, ನಾವು ಬೆಂಗಳೂರು ಮುಟ್ಟೋವರೆಗೂ ಕೂಡ ಇದು ಜೀವಂತ ಆಗಿರುತ್ತೆ ಅನ್ನುವಂಥದ್ದು ಶ್ರೀರಾಮುಲು ಅವರ ನಡೆ ಆಗಿದೆ. ಹೀಗಾಗಿ ಇಬ್ಬರ ನಡೆ ಏನಿದೆಯಲ್ಲ, ಇಬ್ಬರ ನಡೆಯಿಂದ ಸಾಕಷ್ಟು ಬಿಜೆಪಿಯ ಹಿರಿಯ ನಾಯಕರಿಗೆ ಸಾಕಷ್ಟು ಗೊಂದಲ ಆಗ್ತದೆ. ಒಂದು ಬಾರಿ ಏನಾದರೂ 17ನೇ ತಾರೀಕಿಗೆ ನೀವು ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರೆ ರಾಮುಲು ಅವರಿಗೆ ಕೂಡ ಅಸಮಾಧಾನ ಆಗುವ ಸಾಧ್ಯತೆಗಳು ಕೂಡ ಇದೆ. ಅಥವಾ
ಅಥವಾ ರಾಮುಲು ಅವರಿಗೆ ನೀವು ಪಾದಯಾತ್ರೆ ಮಾಡಿ ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಕೂಡ ಅಸಮಾಧಾನ ಆಗೋದ್ರಿಂದಾಗಿ ರಾಜ್ಯದ ನಾಯಕರಿಗೂ ಕೂಡ ಇದೊಂದು ಸಾಕಷ್ಟು ಚಿಂತೆ ಆಗಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯದ ನಾಯಕರು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಯಕ್ಷವಾಗಿರುವಂಥದ್ದು. ರಮಾಕಾಂತ್. ಥ್ಯಾಂಕ್ ಯು ಸಿದ್ದು.